ನಿಮ್ಮಲ್ಲಿ ಎಷ್ಟು ಜನರು ವಾಲೆಟ್ಟು ಪರ್ಸು ಎಲ್ಲ ಇಟ್ಕೊಂಡಿದ್ದೀರಾ? ಎಲ್ಲರೂ ಇಟ್ಕೊಂಡಿರ್ತೀವಿ ಅಲ್ವಾ? ಯಾವತ್ತೂ ನಮ್ಮ ಪರ್ಸ್ಗಳಲ್ಲಿ ಬಿಲ್ಲು ನೋಟು ಜೊತೆಗೆ ಇಟ್ಕೋಬಾರ್ದು. ನೋಟ್ಸನ್ನು ಬಿಲ್ಸ್ ಅಂತಲೇ ಕರಿತೀವಿ ನಾವು, ಆದರೆ ಆ ಬಿಲ್ ಬಗ್ಗೆ ಹೇಳ್ತಿಲ್ಲ. ಇವಾಗ ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು 10 kg ದಿನಸಿ ಸಾಮಾನು ತೊಗೊಂಡ್ಬರ್ತೀರಾ. ಆ ದಿನಸಿ ಸಾಮಾನಿನ ಬಿಲ್ಲು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತೀರಾ. ಅದರೊಂದಿಗೆ ನೀವು 100 ರೂಪಾಯಿ ಇಟ್ಕೊಳ್ತೀರಾ, 500 ರೂಪಾಯಿ ಇಟ್ಕೊಳ್ತೀರಾ, 10 ಪೈಸಾನು ಇಟ್ಕೊಳ್ತೀರಾ, ಎಲ್ಲನೂ ಇಟ್ಕೊಳ್ತೀರಾ. ಏನು ಮಾಡ್ತಾ ಇದ್ದೀರಾ ಗೊತ್ತಾ? ಎನರ್ಜಿ ಆಫ್ ದ್ಯಾಟ್ ಬಿಲ್ ಈಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ದಿ ಎನರ್ಜಿ ಆಫ್ ಯುವರ್ ಮನಿ. ಖರ್ಚುಗಳೇ ಜಾಸ್ತಿ ಆಗುತ್ತೆ. ಏನಪ್ಪ ಇದು ಯಾವಾಗಲೂ ಖರ್ಚು ಅಂತ. ಎಲ್ಲ ಹಳೆ ಪಳೆ ಬಿಲ್ಸನ್ನು ತೆಗೆದು ಬಿಸಾಡಿ. ಅಕಸ್ಮಾತ್ ಅವಶ್ಯಕತೆ ಇದ್ದರೆ ಬಿಲ್ಸ್ ಇಟ್ಕೊಳ್ಳೇಬೇಕು ಅಂದರೆ ಒಂದು ಶೂ ಬಾಕ್ಸ್ ಬರುತ್ತೆ ಗೊತ್ತಾ? ಮರದ ಡಬ್ಬ ಶೂ ಬಾಕ್ಸ್. ಯೂಶಲಿ ಆ ಪೇಪರು ಪ್ಲಾಸ್ಟಿಕ್ ಅಲ್ಲ, ಸಾರಿ, ನೋ ಪ್ಲಾಸ್ಟಿಕ್, ರಿಜೆಕ್ಟ್, ಪ್ಲಾಸ್ಟಿಕ್ ರಿಜೆಕ್ಟ್. ಶೂ ಬಾಕ್ಸನ್ನು ಸಾಧಾರಣವಾಗಿ ಪೇಪರ್ ಮೆಟೀರಿಯಲ್ಲೇ ಮಾಡಿರ್ತಾರೆ. ಶೂ ಬಾಕ್ಸಲ್ಲಿ ಬಿಲ್ಸನ್ನು ಹಾಕಿ ಸಪ್ರೇಟಾಗಿ ಇಡಿ. ಅಂದರೆ ಅವಶ್ಯಕತೆ ಇರುವ ಬಿಲ್ಸ್. 10 ವರ್ಷದ ಹಿಂದಿನ ಬಿಲ್ಸು ಎಷ್ಟೊಂದು ಜನ ಇಟ್ಕೊಂಡಿರ್ತಾರೆ. ಎಲ್ಲೋ ಯಾವುದೋ ಡ್ರಾಯರಲ್ಲಿ ಹುಡುಕ್ತಾಗ ಇದೇನಿದು 10 ವರ್ಷ ಹಿಂದೆ ಆ ಜಾಗಕ್ಕೆ ಹೋಗಿದ್ದ ನಾನು ಅಂತ. ಏನಕ್ಕೆ ಬೇಕು ನಿಮ್ಗೆ ಬಿಲ್ಸು?